ಬೆರಳಿಗೆ ಕಿರು ಬೆರಳಿಗೆ ಮಣಿ ಕಟ್ಟಿಗೆ. ಇಲ್ಲಿವರೆಗೂ ನಾವು ಸೋಪು ಅಥವಾ ಲಿಕ್ವಿಡ್ ಏನಾದ್ರು ಡೆಟಾಲ್ ಹಾಕೊಂಡು ತಗೊಂಡ್ಮೇಲೆ ಏನ್ ಮಾಡ್ಬೇಕು? ಸ್ವಚ್ಛವಾಗಿ ನೀರ್ ಹಾಕೊಂಡು ಇಲ್ಲಿವರೆಗೂ ಕೈ ತಕೋಬೇಕು. ಕೈ ತಕೊಂಡು ಏನ್ ಮಾಡ್ಬೇಕು? ಗಾಳಿಯಲ್ಲಿ ಹಾರಿಸ್ಬೇಕು. ಬಟ್ಟೆಗೆ ಒರೆಸ್ಬಾರ್ದು. ಬಟ್ಟೆಗೆ ಯಾಕೆ ಒರೆಸ್ಬಾರ್ದು ಅಂದ್ರೆ ಬಟ್ಟೆ ಎಲ್ಲ ಧೂಳಾಗ್ತದಿಲ್ಲ, ಸ್ವಚ್ಛವಾದ ಬಟ್ಟೆ ಒಗೆದ ಬಟ್ಟೆ ಇರ್ತದಲ್ಲ ಅದಕ್ಕೆ ಮಾತ್ರ ಒರೆಸ್ಬೇಕು. ಇಲ್ಲ ಅಂದ್ರೆ ಗಾಳಿಯಲ್ಲಿ ಒಂದ್ 5 ನಿಮಿಷ ಹಿಂಗ್ ಮಾಡಿದ್ರೆ ಏನಾಗುತ್ತೆ? ಆರೋಗ್ಬಿಡ್ತದಿಲ್ಲ. ಈ ತರ ಮಾಡ್ಬೇಕು. ಕೈ ತಗೊಂತೀವಲ್ಲ, ಆಮೇಲೆ ಏನ್ ಮಾಡ್ತೀವಿ? ದಿನಾಲು ಸ್ನಾನ ಮಾಡ್ಬೇಕು. ನೀವು ತಲೆ ತಗೊಂತೀರಾ? ನೀವು ಯಾವಾಗ ತಲೆ ತಗೊಂತೀರಿ? ವಾರದಲ್ಲಿ 2 ಸಲ ತಲೆ ತಗೋಬೇಕು. ಯಾಕಂದ್ರೆ ನೀವು ಮಣ್ಣಾಗೆಲ್ಲ ಆಡ್ತಿರಿಲ್ಲ, ಧೂಳ ಆಗ್ತಿರ್ತೈತೆ, ಹೌದಲ್ಲ? ಅದಕ್ಕೆ ವಾರದಲ್ಲಿ 2 ಸಲ ಸ್ವಚ್ಛವಾಗಿ ತಲೆ ಸ್ನಾನ ಮಾಡ್ಬೇಕು. ದಿನ ಏನ್ ಮಾಡ್ಬೇಕು? ಕೊಬ್ಬರಿ ಹಚ್ಕೊಂಡು ನೀಟಾಗಿ ಬಾಚ್ಕೊಂಡ್ ಬರ್ಬೇಕು. ಬೃಂದ, ಲಿಪ್ಟಿಕ್ ಹಚ್ಚಬಾರ್ದಾ? ಇದಲ್ಲ ಯಾಕೆ ಹಚ್ಚಬಾರ್ದು ಹೇಳಿ ಲಿಪ್ಟಿಕ್? ನೀವು ಊಟ ಮಾಡ್ತೀರಿಲ್ಲ, ಅದು ಬಾಯೊಳಗೆ ಹೋಗ್ಬಿಡುತ್ತಾ, ಹೊಟ್ಟೆ ನೋವು ಆಗುತ್ತಾ. ಆಮೇಲೆ ಒಮ್ಮೆ ಉಗುರು ತಕ್ಕೋಬೇಕು. ಆಮೇಲೆ ಬರಿಗಾಲಲ್ಲಿ ಅಡ್ಡಾಡ್ಬಾರ್ದು. ನೀವೆಲ್ಲರೂ ಹೊರಗಡೆ ಹೋದ್ರೆ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕು, ಹೌದಲ್ಲ? ಬರಿಗಾಲಲ್ಲಿ ಎಲ್ಲಿ ಹೋಗ್ಬಾರ್ದು.